ಹಾಯ್ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇನ್ನು ಕೆಲವೇ ದಿನ ಬಾಕಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಫಿನಾಲೆಗೆ. ದಿನಗಳು ಹತ್ತಿರವಾಗ್ತಾ ಇದ್ದಂತೆ ಆಟದ ಒತ್ತಡ, ಗೊಂದಲ, ಜಗಳಗಳು ಹೆಚ್ಚಾಗುತ್ತಿದೆ. ಆದರೆ ಈ ಎಲ್ಲದರ ನಡುವೆ ಕೆಲವರು ಮಾತ್ರ ತಮ್ಮ ವ್ಯಕ್ತಿತ್ವವನ್ನು ಕಳೆದುಕೊಳ್ಳದೆ ಮೊದಲ ದಿನ ಹೇಗಿದ್ರೋ ಹಾಗೆ ಕೊನೆಯವರೆಗೂ ನಿಂತಿರುತ್ತಾರೆ. ಅಂಥದ್ದರಲ್ಲಿ ಒಬ್ಬಳು ರಕ್ಷಿತಾ ಶೆಟ್ಟಿ. ಆಟದ ಗದ್ದಲದ ನಡುವೆ ಕೂಡ ಶಾಂತವಾಗಿ ಒಳ್ಳೆ ಮನಸ್ಸು ಮತ್ತು ಮೃದುವಾದ ಭಾಷೆಯಿಂದ ಜನರ ಮನಸ್ಸು ಮತ್ತು ಗಮನ ಸೆಳೆದ ಹುಡುಗಿ ನಮ್ಮ ರಕ್ಷಿತಾ ಶೆಟ್ಟಿ. ನನಗೆ ಕಂಡಂತೆ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ನಿಜಕ್ಕೂ ಒಳ್ಳೆ ಮನಸ್ಸಿನ ಹುಡುಗಿ. ಈ ದಿನಗಳಲ್ಲಿ ಅಷ್ಟು ಶುದ್ಧ ಮನಸ್ಸು ಇರುವುದು ತುಂಬ ಕಷ್ಟ. ಆದರೆ ರಕ್ಷಿತಾ ಅದಕ್ಕೆ ಒಳ್ಳೆ ಉದಾಹರಣೆ. ಅವಳಲ್ಲಿ ಯಾವುದೇ ಅಸೂಯೆ, ದ್ವೇಷ, ಕುತಂತ್ರ ಅನ್ನೋದು ಕಾಣಲ್ಲ. ಅವಳಿಗೆ ಮನಸ್ಸಿಗೆ ಏನು ಅನಿಸುತ್ತದೆ ಅದನ್ನು ಮುಚ್ಚಿಡದೆ ನೇರವಾಗಿ ಹೇಳುವ ಗುಣ ಅವಳದು. ಅದರಲ್ಲಿ ಕಹಿ ಇರಲ್ಲ, ಕೇವಲ ಸತ್ಯ, ಸರಳತೆ ಮಾತ್ರ ಇರುತ್ತದೆ. ಬಿಗ್ ಬಾಸ್ ಮನೆಯಲ್ಲಿ ಅವಳು ನಡೆದುಕೊಳ್ಳುವ ರೀತಿ ನೋಡಿದಾಗ ಅವಳಿಗೆ ಆಟಕ್ಕಿಂತ ಮನುಷ್ಯತ್ವ ಮುಖ್ಯ ಅನ್ನೋದು ಸ್ಪಷ್ಟವಾಗುತ್ತೆ. ಎಲ್ಲರನ್ನೂ ತಮ್ಮವರಂತೆ ನೋಡಿಕೊಳ್ಳುವುದು, ಯಾರಿಗಾದರೂ ಕಷ್ಟ ಇದ್ದರೆ ಮೌನವಾಗಿ ನಿಂತು ಧೈರ್ಯ ಕೊಡುವುದು, ಈ ಸಣ್ಣ ಸಣ್ಣ ಕೆಲಸಗಳಲ್ಲಿ ಅವಳ ದೊಡ್ಡ ಮನಸ್ಸು ಗೊತ್ತಾಗುತ್ತೆ. ಯಾರನ್ನು ನೋಯಿಸಿ ಮುಂದೆ ಹೋಗಬೇಕು ಅನ್ನೋ ಯೋಚನೆ ಅವಳಲ್ಲಿಲ್ಲ. ತಾನು ಎಷ್ಟು ಸರಿ ಎಂದು ತೋರಿಸುವುದಕ್ಕಿಂತ ಇತರರ ಭಾವನೆಗಳಿಗೆ ಬೆಲೆ ಕೊಡುವುದು ಅವಳ ಸ್ವಭಾವ. ತಪ್ಪು ಆದಾಗ ಅದನ್ನು ಒಪ್ಪಿಕೊಳ್ಳುವ ಧೈರ್ಯ, ಇನ್ನೊಬ್ಬರ ನೋವಿಗೆ ಕಣ್ಣೀರು ಹಾಕುವ ಹೃದಯ, ಇವೆಲ್ಲ ಅವಳನ್ನು ಬೇರೆ ಎಲ್ಲರಿಗಿಂತ ವಿಭಿನ್ನವಾಗಿಸುತ್ತದೆ. ಅವಳ ಮಾತು ಕೇಳಿದಾಗ ಕೋಪ ಬರುವುದಿಲ್ಲ, ಯೋಚನೆ ಬರುತ್ತೆ. ಬಿಗ್ ಬಾಸ್ ಮನೆಯೊಳಗೆ ಎಷ್ಟೇ ಒತ್ತಡ, ಗೊಂದಲ, ಜಗಳಗಳಿದ್ದರೂ ಕೂಡ ರಕ್ಷಿತಾ ತನ್ನ ಭಾಷೆಯ ಮಟ್ಟವನ್ನು ಕೆಳಗೆ ಇಳಿಸಿಕೊಳ್ಳಲ್ಲ. ಇದು ತುಂಬ ದೊಡ್ಡ ಗುಣ. ಇತ್ತೀಚಿನ ದಿನಗಳಲ್ಲಿ ಗೆಲ್ಲೋದು ಮುಖ್ಯ ಅನ್ನೋ ಮನಸ್ಥಿತಿಯಲ್ಲಿ ಬಹಳ ಜನ ಭಾಷೆಯನ್ನೇ ಮರೆತು ಬಿಡುತ್ತಾರೆ. ಆದರೆ ರಕ್ಷಿತಾ ಮಾತ್ರ ತನ್ನ ಮಾತಿನ ಮೂಲಕವೂ ತನ್ನ ವ್ಯಕ್ತಿತ್ವವನ್ನು ಉಳಿಸಿಕೊಂಡಿದ್ದಾಳೆ. ಅದಕ್ಕೆ ಅವಳ ಮಾತುಗಳಲ್ಲಿ ನಂಬಿಕೆ ಬರುತ್ತದೆ, ಪ್ರೀತಿ ಕಾಣಿಸುತ್ತದೆ. ಒಳ್ಳೆಯ ಮನಸ್ಸು ಇದ್ದವರ ಭಾಷೆಯು ಹೀಗೇ ಇರುತ್ತದೆ ಅನ್ನೋದಕ್ಕೆ ರಕ್ಷಿತಾ ಶೆಟ್ಟಿ ಜೀವಂತ ಉದಾಹರಣೆ. ರಕ್ಷಿತಾಳ ಬಗ್ಗೆ ಇಷ್ಟವಾದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.